ನಮ್ಮಲ್ಲಿ ಮಂತ್ರಿಗಳು ಸರ್ಕಾರದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಪ್ರಮಾಣ ಮಾಡ್ತಾರಲ್ಲ, ರಾಗ ದ್ವೇಷ ಇಲ್ಲದೆ ಕ್ರಮ ಕೈಗೊಳ್ಳುತ್ತೇನೆಂದು ಅಂತ ಹೇಳ್ಕೊಂಡೆಲ್ಲ ಹೇಳ್ತಾರಲ್ಲ, ಇದಕ್ಕೂ ಇವರ ಪ್ರಮಾಣ ವಚನದಲ್ಲಿ ಸ್ವೀಕರಿಸುವ ಪ್ರಮಾಣ ವಚನಕ್ಕೂ ಇವರು ಮಾಡೋ ಕೆಲಸಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದು ಅನೇಕ ಬಾರಿ ಸಾಬೀತಾಗ್ತಾ ಇರುತ್ತೆ. ಸ್ವಜನ ಪಕ್ಷಪಾತ ಅನ್ನುವಂಥದ್ದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಅಂಟಿಕೊಂಡಿರುವಂತಹ ಬಹಳ ದೊಡ್ಡ ರೋಗದ ರೀತಿಯನ್ನು ಕೂಡ ಕಾಣಿಸ್ಕೊಳ್ಳುವಂಥದ್ದು. ಯಾಕಂದರೆ ಮಂತ್ರಿ ಅಳಿಯನಿಗೆ ವಿಶೇಷ ಹುದ್ದೆಯನ್ನು ಸೃಷ್ಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮುನಿಯಪ್ಪ ಅಳಿಯನಿಗಾಗಿ ಕಾರ್ಯದರ್ಶಿ 2 ಅನ್ನುವಂತಹ ಹುದ್ದೆಯನ್ನು ಸೃಷ್ಟಿ ಮಾಡೋದಕ್ಕೆ, ನಿರ್ದೇಶಕ ಹುದ್ದೆಯಿಂದ ನೇರವಾಗಿ ಅವರಿಗೆ ಕಾರ್ಯದರ್ಶಿ ಹುದ್ದೆ 2ಗೆ ಭರ್ತಿಯನ್ನು ಕೊಡುವಂತಹ ಪ್ಲಾನ್ ಅನ್ನು ಮಾಡಿಕೊಂಡಿರುವಂಥದ್ದು. ಇದನ್ನು ನೋಡ್ತಾ ಇದ್ರೆ ಯಾವ ಸ್ವರೂಪದಲ್ಲಿ ಸ್ವಜನ ಪಕ್ಷಪಾತ, ಮಂತ್ರಿಗಳಾಗುವಂಥದ್ದೇನೆ, ಇವ್ರನ್ನ ಜನ ಇಲ್ಲಿ ಚುನಾಯಿಸಿ ಕಳಿಸುವಂಥದ್ದೇನೆ ಇವರ ಮನೇನ ಉದ್ಧಾರ ಮಾಡೋದಕ್ಕೆ ಏನೋ ಅನ್ನುವಂತಹ ಸ್ವರೂಪದಲ್ಲಿ ವರ್ತಿಸ್ತಾ ಇರುವಂಥದ್ದು KH ಮುನಿಯಪ್ಪ ಅವರ ವಿರುದ್ಧ ಇರುವಂತಹ ಆರೋಪ. ಸಚಿವ KH ಮುನಿಯಪ್ಪ ಅಳಿಯ KC ಶಶಿಧರ್ಗೆ ಇಂಥದ್ದೊಂದು ಬಡ್ತಿಯನ್ನು ಕೊಡೋದಕ್ಕೆ, ಇಂಥದ್ದೊಂದು ಹುದ್ದೆಯನ್ನು ಸೃಷ್ಟಿಸಿ ಈ ಮೂಲಕ ವಿಶೇಷ ಹುದ್ದೆಯನ್ನ ಮಂತ್ರಿ ಅಳಿಯನಿಗಾಗಿ ಸೃಷ್ಟಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಅನ್ನುವಂತಹ ಆರೋಪವನ್ನ ನಾವು ಮಾಡ್ತಾ ಇಲ್ಲ, ಬದಲಿಗೆ ನೇರವಾಗಿ ಸಚಿವಾಲಯದ ಸಿಬ್ಬಂದಿನೇ ಮಾಡ್ತಾ ಇದ್ದಾರೆ. ಈ ಒಂದು ಆರೋಪವನ್ನು ವಿಧಾನಸಭಾ ಸಚಿವಾಲಯದ ಸಿಬ್ಬಂದಿ ಇಂಥದ್ದೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ಸಚಿವಾಲಯದ ನೌಕರರ ಸಂಘ ಇಂಥದ್ದೊಂದು ಆರೋಪವನ್ನ ಮಾಡ್ತಾ ಇರುವಂಥದ್ದು ನೇರವಾಗಿ ಮಂತ್ರಿಯ ವಿರುದ್ಧ. ಇಲ್ಲಿ ಬಹಳ ಮುಖ್ಯವಾಗಿ ಏನೇನಿದು ಆರೋಪ ಅನ್ನೋಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಸಚಿವ ಮುನಿಯಪ್ಪ ಮಸಲತ್ತು ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಆಹಾರ ಸಚಿವ KH ಮುನಿಯಪ್ಪ ಅಳಿಯ KC ಶಶಿಧರ್ ಅಂದ್ರೆ ಶಾಸಕಿ ರೂಪಕಲಾ ಇದಾರಲ್ಲ, ಅವರ ಪತಿ ಶಶಿಧರ್ ಅವರು ವಿಧಾನಸಭಾ ಸಚಿವಾಲಯದ ಗಣಕ ವಿಭಾಗದಲ್ಲಿ ಇವರು ನಿರ್ದೇಶಕರಾಗಿದ್ದಾರೆ. ಶಶಿಧರ್ ಅವರು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು. ಅಳಿಯನಿಗೆ ಕಾರ್ಯದರ್ಶಿ 2 ಹುದ್ದೆಗೆ ಮುನಿಯಪ್ಪ ಅವರು ಲಾಬಿಯನ್ನು ಮಾಡ್ತಾ ಇದ್ದಾರಂತೆ. ಕಾರ್ಯದರ್ಶಿ 2 ಹುದ್ದೆನ ತನ್ನ ಅಳಿಯನಿಗೆ ಕೊಡಿಸ್ಬೇಕು ಅಂತೇಳಿ ಲಾಬಿಗೆ ಮಣಿದು DPR ಈಗಾಗಲೇ ರೆಡಿ ಮಾಡಿದೆ ಅಧಿಕಾರಿಗಳು. ಈ ಒಂದು DPR ಅಧಿಕಾರಿಗಳು ಇವರ ಲಾಬಿಗೆ ಮಣಿದು ಅವರಿಗೆ ಬಡ್ತಿಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. KH ಮುನಿಯಪ್ಪ ಒತ್ತಡಕ್ಕೆ ಮಣಿದು CM ಕೂಡ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಡೀ ಸರ್ಕಾರದಲ್ಲಿ ಹೆಂಗಂದ್ರೆ ನೀನು ನಿನ್ನ ಮಗನಿಗೋ ಅಳಿಯನಿಗೋ ಯಾರಿಗೆ ಏನೋ ಒಂದು ಬಡ್ತಿ ಕೊಡ್ಬೇಕಂದ್ರೆ ಉಳಿದವರು ಕೂಡ ಸಪೋರ್ಟ್ ಮಾಡೋದು ಅಂತ. ಅಂದ್ರೆ ಒಟ್ಟು ಇದು ಮಂತ್ರಿಗಳ ಉದ್ಧಾರ ಕಾರ್ಯಕ್ರಮ ಅನ್ನುವಂತಹ ಸ್ವರೂಪದಲ್ಲಿ ನಡೀತಾ ಇರುವಂಥದ್ದು. ಇಲ್ಲಿ KH ಮುನಿಯಪ್ಪ ಒತ್ತಡಕ್ಕೆ ಮಣಿದು CM ಸಿದ್ದರಾಮಯ್ಯನವರು ಕೂಡ ಸಮ್ಮತಿ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣಕ್ಕಾಗಿನೇ, ಯಾಕಂದ್ರೆ KC ಶಶಿಧರ್ ಸಚಿವಾಲಯದಲ್ಲಿ ಗಣಕ ವಿಭಾಗದ ನಿರ್ದೇಶಕ ಆಗಿರುವಂಥದ್ದು. ಇಂತಹ ವ್ಯಕ್ತಿಗೆ ಈ ಒಂದು ಕಾರ್ಯದರ್ಶಿ 2 ಅನ್ನುವಂತಹ ಹುದ್ದೆಯನ್ನು ಕೊಡಬೇಕಾ ಅನ್ನುವಂತಹ ಪ್ರಶ್ನೆ ಇರುವಂಥದ್ದು. ಇಲ್ಲಿ KC ಶಶಿಧರ್ಗೆ ಸಚಿವಾಲಯದಲ್ಲಿ ಇರುವಂತಹ ಗಣಕ ವಿಭಾಗದಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥವ್ರಿಗೆ ಏಕಾಏಕಿಯಾಗಿ ಸೆಕ್ರೆಟರಿ ಲೆವೆಲ್ನ ಪ್ರಮೋಷನ್ ಕೊಡೋದಕ್ಕೆ ಬರಲ್ವಾ ಅನ್ನುವಂಥದ್ದು ಪ್ರಶ್ನೆ ಇದ್ದೇ ಇರುತ್ತೆ. ಗಣಕ ಅಧಿಕಾರಿಯನ್ನ ಸಾಮಾನ್ಯ ಘಟಕಕ್ಕೆ ನೇಮಿಸುವಂತಿಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ನಿಯಮಾವಳಿಗಳು ಮತ್ತು ಇಲ್ಲಿ ಈ ಒಂದು ಆರೋಪವನ್ನು ಮಾಡ್ತಾ ಇರುವಂಥವ್ರು ಹೇಳ್ತಾ ಇರುವಂತಹ ವಾದ. ಸಾಮಾನ್ಯ ಘಟಕದವರಿಗಷ್ಟೇ ಮುಂಬಡ್ತಿಗೆ ಇಲ್ಲಿ ಅವಕಾಶ ಇದೆ. ಇದು ವಿಶೇಷ ಘಟಕ, ಗಣಕ ವಿಭಾಗ ಅನ್ನೋದು ವಿಶೇಷ ಘಟಕ. ಅಲ್ಲಿಯ ಡೈರೆಕ್ಟರ್ ಅವರು ಅವ್ರನ್ನ ನಿಮಗೆ ಸಾಮಾನ್ಯ ಘಟಕದ ಅಡಿಯಲ್ಲಿ ಹುದ್ದೆಯನ್ನು ಕೊಡೋದಕ್ಕೆ ಆಗೋದಿಲ್ಲ. ಶಶಿಧರ್ ಅವರಿಗೆ ಸಾಮಾನ್ಯ ಘಟಕದ ಅಡಿಯಲ್ಲಿ ಹುದ್ದೆಯನ್ನು ಕೊಡುವಂಥದಕ್ಕೆ ಬರೋದಿಲ್ಲ ಅನ್ನುವಂಥ ವಾದವನ್ನು ಮಾಡ್ತಾ ಇದ್ದಾರೆ. ಕಾರ್ಯದರ್ಶಿ 2 ಹುದ್ದೆಯನ್ನ ಸೃಷ್ಟಿ ಮಾಡಿ ಈಗ ಮುಂಬಡ್ತಿ ಕೊಡುವಂತಹ ಒಂದು ಹವಣಿಕೆ ಇಲ್ಲಿ ನಡೀತಾ ಇದೆ ಅಂತ ಹೇಳಿ ಸರ್ಕಾರದ ನಿರ್ಧಾರಕ್ಕೆ ಸಚಿವಾಲಯದ ಅಧಿಕಾರಿಗಳಿಂದಲೇ ಈಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಅವರೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಶಾಸನ ರಚನೆ ಸಂಬಂಧ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಹೇಳಿದ್ದಾರೆ. ಕಾರ್ಯದರ್ಶಿ 2 ಹುದ್ದೆ ಅಂತ ಹೇಳಿದ್ರೆ ಅದು ಶಾಸನಗಳ ರಚನೆಗೆ ಸಂಬಂಧಿಸಿರುವಂತಹ ಕೆಲಸ. ಒಬ್ಬ ಗಣಕ ವಿಭಾಗದಲ್ಲಿ ನಿರ್ದೇಶಕರಿಗೆ ಶಾಸನಗಳನ್ನು ರೆಡಿ ಮಾಡುವಂತಹದಕ್ಕೆ ಪೂರಕವಾಗಿರುವಂತಹ ಶಿಕ್ಷಣ ಇರುತ್ತೆ. ಯಾವ ಸ್ವರೂಪದಲ್ಲಿ ಅವರನ್ನ ಅಲ್ಲಿಗೆ ಕಳಿಸಲಾಗುತ್ತೆ ಅಂತ ಹೇಳಿ ಅಧಿವೇಶನದ ಸಮಯದಲ್ಲಿ ಕೆಲಸ ಮಾಡುವಂಥದ್ದು ಕೂಡ ಕಷ್ಟ ಆಗುತ್ತೆ ಅನ್ನುವಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಸಚಿವರು ಲಾಬಿ ಮಾಡಿ ಹುದ್ದೆನ ಕೊಡಿಸಬಾರ್ದು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಸಹಜವಾಗಿ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಈ ರೀತಿಯಾದಂತಹ ಲಾಬಿಗಳನ್ನು ಮಾಡಬಾರ್ದು ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಾದ ಪ್ರತಿವಾದವು ಕೂಡ ಬಹಳಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಸಾಗ್ತಾ ಇರುವಂಥದ್ದು. ನಾವು ಅಧಿಕಾರಕ್ಕೆ ಬಂದು ಕೇವಲ 1 ವರ್ಷ ಆಗಿದೆ, ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಲು ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಶಾಸಕಿ ರೂಪಾ ಶಶಿಧರ್ ಅವರು ಕೇಳ್ತಾ ಇದ್ದಾರೆ. ಸೃಷ್ಟಿ ಮಾಡಕ್ ಅವಕಾಶ ಆಗುತ್ತಾ? ನಾವು ಅಧಿಕಾರಕ್ಕೆ ಬಂದು 1 ವರ್ಷ ಆಗಿದೆ. ರಾಜಕೀಯವಾಗಿ ಒಂದು 20 ವರ್ಷ 25 ವರ್ಷ ಅನುಭವ ಇರುವಂತ ಹುದ್ದೆನ ಸೃಷ್ಟಿ ಮಾಡ್ಲಿಕ್ಕೆ ಅವಕಾಶ ಆಗತ್ತಾ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕು. ಆರ್ ಅಶೋಕ್ ಅವರು ತುಂಬಾ ಅನುಭವ ಇರುವಂತವ್ರು. ನಾವು ಪೊಲಿಟಿಕಲ್ ಆಗಿ ಯಾವುದೇ ವಿಚಾರ ಯಾವ ರೀತಿ ಮಾತಾಡಿದ್ರು ಅಲಿಗೇಷನ್ಸ್ ಮಾಡಬಹುದು ಅಷ್ಟೇ, ಅದು ಎಷ್ಟು ಸತ್ಯಕ್ಕೆ ಹತ್ತಿರವಾಗಿದೆ ಅನ್ನುವಂತ ವಿಚಾರನ ತಿಳಿಬೇಕಾಗತ್ತೆ.
ಸರ್ಕಾರದ ಹಂತದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತದ್ದು ಇದು ಒಂದು ಜವಾಬ್ದಾರಿ. ಈಗ ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ರಮೇಶ್ ಸಂಘ ಈಗ ನಮಗೆ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರೇ, ಇಲ್ಲಿ ಏನಾಗಿರುವಂಥದ್ದು, ಇಲ್ಲಿ ಯಾವ ರೀತಿಯಲ್ಲಿ ಯಾವ ಕಾರಣಕ್ಕಾಗಿ ಶಶಿಧರ್ಗೆ ಇಂಥದ್ದೊಂದು ಮುಂಬಡ್ತಿ ಕೊಡುವಂತಹ ಪ್ರಯತ್ನ ನಡೀತಾ ಇದೆ ಅಂತೇಳಿ? ಸರ್ ನಮಸ್ಕಾರ. ನನಗೆ ಕೂಡ ಇತ್ತೀಚೆಗಷ್ಟೇ ಆ ವಿಷಯ ಗಮನಕ್ಕೆ ಬಂತು. ಈಗ ಇದು ಅಸೆಂಬ್ಲಿಗೆ ನಮ್ಮ ಕರ್ನಾಟಕ ವಿಧಾನಸಭೆ ಸಚಿವಾಲಯಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅಲ್ಲಿ ಪ್ರತ್ಯೇಕವಾದಂಥ ಒಂದು ಸಂಘಟನೆ ಇದೆ. ಅವರು ಮೊನ್ನೆ 20ನೇ ತಾರೀಕು ಈ ಕುರಿತಾಗಿ ಪ್ರತಿಭಟನೆ ಮಾಡಿ ಮಾನ್ಯ ಸ್ಪೀಕರ್ ಸಾಹೇಬರಿಗೆ ಕೂಡ ಇದ್ರ ಬಗ್ಗೆ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ. ಈಗ ನಮ್ಮದು ಸಂಘಟನೆ ಬಂದ್ಬಿಟ್ಟು ಎಂಟೈರ್ ಆಲ್ ಸಚಿವಾಲಯ ಆಫೀಸರ್ಸ್ ಆ್ಯಂಡ್ ಎಂಪ್ಲಾಯೀಸ್ ಯೂನಿಯನ್ ಅಸೋಸಿಯೇಷನ್. ಈಗ ಅವರು ಅಲ್ಲಿ 2 ವಿಂಗ್ ಇದೆ ಸರ್. ಒಂದು ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಇದೆ, ಇನ್ನೊಂದು ಕಂಪ್ಯೂಟರ್ ವಿಂಗ್. ಇವರಿಗೆ ಸೆಪರೇಟ್ ಆಗಿ ಒಂದು ವಿಂಗ್ ಇದೆ. ಸೊ ಇವರು ಆ ಸಮಯದಲ್ಲಿ ಇವರಿಗೆ ನೇಮಕಾತಿ ಆಗಿರ್ತಕ್ಕಂಥದ್ದು ಈ ಕಂಪ್ಯೂಟರ್ ವಿಂಗ್ಗೆ. ಸೊ ಅಲ್ಲಿ ಆ ಕಂಪ್ಯೂಟರ್ ವಿಂಗ್ಗೆ ಆಯ್ಕೆ ಆಗಿರ್ತಕ್ಕಂಥ ಇವರು ಈಗೇನು ಕಂಪ್ಯೂಟರ್ ಅನಲಿಸ್ಟು ಅದು ಆಗಿ ಅವರು ಅಪಾಯಿಂಟ್ ಆದರು. ತದನಂತರ ಎಕ್ಸ್ ಆಫೀಸು ಡೆಪ್ಟಿ ಸೆಕ್ರೆಟರಿ ಕೂಡ ಆಗಿದ್ರು ಅವರು. ಈಗ ಏಕಾಏಕಿ ಸೆಕ್ರೆಟರಿ 2 ಅಂತ ಕ್ರಿಯೇಟ್ ಮಾಡಿ ಈ ಕಂಪ್ಯೂಟರ್ ವಿಂಗ್ದವ್ರನ್ನ ಅಲ್ಲಿ ತಂದು ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಕೊಡಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಈಗ ನಮಗೆ ಕೂಡ ಭಾಳ ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದರೆ ಈ ಥರದ ಒಂದು ನಾವು ಅವಕಾಶ ಮಾಡಿಕೊಟ್ರೆ ಈ ಥರ ಎಲ್ಲ ಇಲಾಖೆಗಳಲ್ಲೂ ಇನ್ನು ಇತರೆ ಕಂಪ್ಯೂಟರ್ ವಿಂಗ್ದಿಂದ ಬಂದವರು ಬೇರೆ ಬಂದವರು ಅಡ್ಮಿನಿಸ್ಟ್ರೇಷನಲ್ಲಿ ಕೈ ಹಾಕಿ ಸೆಕ್ರೆಟರಿ 2 ಅಂತ ಹುದ್ದೆಗಳನ್ನು ಸೃಜನೆ ಮಾಡಿಕೊಂಡು ಅಲ್ಲಿ ಬಂದು ಕೂತ್ಕೊಳ್ಳೋಕೆ ಪ್ರಾರಂಭಿಸಿದರೆ ನಿಜಕ್ಕೂ ಇದು ಬಹಳ ಶೋಚನೀಯ ಪ್ರಶ್ನೆ ಆಗಿದೆ ಸರ್ ನಮಗೆ ಕೂಡ. ಆದರೆ ರಮೇಶ್ ಅವರೇ, ಇಲ್ಲಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಕ್ಲಿಯರ್ ಆದರೆ ಆ ಒಂದು ಹುದ್ದೆಯನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತಾ ಹೇಗೆ ಅಂತೇಳಿ? ಇಲ್ಲ ಸರ್, ಆ ಹಂತದ ಹುದ್ದೆಗಳೇನಿದಾವೆ ಸರ್ ಅವೆಲ್ಲ ಪ್ರಮೋಷನೇ ಆಗಬೇಕು. ಯಾಕಂದರೆ ಅಸೆಂಬ್ಲಿ ಸೆಕ್ರೆಟರಿಯೇಟಲ್ಲಿ ಏನಿದೆ ಯಾವುದೇ ಒಂದು IAS ಅಧಿಕಾರಿಗಳಲ್ಲಿ ಬರಲ್ಲ. ಅಲ್ಲಿ ಆ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಸೇವಾ ಆಧಾರದ ಮೇಲೆ ಸೀನಿಯಾರಿಟಿ ಮೇಲೆ ಆ ಪ್ರಮೋಷನ್ಗಳನ್ನು ಕೊಡ್ತಕ್ಕಂಥದ್ದು. ಈಗ ಪ್ರಸ್ತುತ ಅಲ್ಲಿ ಇರ್ತಕ್ಕಂಥ ಕಾರ್ಯದರ್ಶಿಗಳು ವಿಷಯಲಕ್ಷ್ಮಿ ಅವರು ಇದ್ದಾರೆ, ಅವರು ಹಂತವಾಗಿ ಪ್ರಮೋಷನ್ಗಳ ಮುಖಾಂತರ ಬಂದಿರತಕ್ಕಂಥವ್ರು. ಈಗ ಇವ್ರ ಪ್ರಕರಣದಲ್ಲಿ ಏನಾಗಿದೆ ಸರ್, ನಾನು ಕೂಡ ಈಗಷ್ಟೇ ಸ್ವಲ್ಪ ಎಲ್ಲ ದಾಖಲಾತಿಗಳು ಮೆಲುಕು ಹಾಕ್ತಾ ಇದ್ದೆ. ಇಲ್ಲಿ ತಿಳಿದು ಬಂದಿರೋದು ಏನಂದ್ರೆ ಇವರಿಗೆ ಡೈರೆಕ್ಟರ್ ಆಗಿ ಅಲ್ಲಿ ಕೂಡಿಸಿದ್ರು. ಯಾವುದಕ್ಕೆ? ಈ ಕಂಪ್ಯೂಟರ್ ವಿಂಗ್ಗೆ. ಈ ಕಂಪ್ಯೂಟರ್ ವಿಂಗ್ ಅಲ್ಲಿ ಡೈರೆಕ್ಟರ್ ಪೋಸ್ಟೇ ಇರಲಿಲ್ಲ. ಅದು ಯಾವ ರೀತಿಯಲ್ಲಿ ಸ್ಯಾಂಕ್ಷನ್ ಆಯಿತು, ಇವರನ್ನ ಡೈರೆಕ್ಟರ್ ಹೇಗೆ ಸೃಜನೆ ಮಾಡಿರೋ ಅನ್ನೋದು ನನಗೆ ಪ್ರಶ್ನೆ ಇತ್ತು ಹಿಂದೆ. ಬಟ್ ಈಗ ಏಕಾಏಕಿ ಮತ್ತೆ ಕಾರ್ಯದರ್ಶಿಗಳು ಬೇರೆ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಆಘಾತಕ್ಕೆ ಒಳಗಾಗಿತ್ತು ಸರ್ ನಾವು ಕೂಡ ಇಡೀ ಸಚಿವಾಲಯ ವ್ಯವಸ್ಥೆಯಲ್ಲಿ. ಅಂಡ್ ನಾಟ್ ಓನ್ಲಿ ದಿಸ್ ಸರ್, ಈಗ ಕೆಲವೊಂದು ರೆವೆನ್ಯೂ ವಿಷಯಗಳು ಕಾರ್ಯದರ್ಶಿ ಹುದ್ದೆಗೆ LLB ಆಗಿರಬೇಕು ಅನ್ನುವಂಥ ಅಂಶಗಳಿದಾವಲ್ಲ, ಅಲ್ಲಿ ಆ ರೀತಿಯ ಅಂಶ ಇದೆಯಾ ಇಲ್ಲಿ? ಇಲ್ಲ, ಅದು ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ, ಅದು ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಡಿಪಾರ್ಟ್ಮೆಂಟಲ್ಲಿ ಮ್ಯಾಂಡೇಟ್ರಿ ಅಲ್ಲಿಗೆ ಲಾ ಆಗಿರಬೇಕು, LLB ಆಗಿರಬೇಕು. ಇಲ್ಲಿ ಅಸೆಂಬ್ಲಿನಲ್ಲಿ ಆ ಥರದ್ದು ಏನಿಲ್ಲ. ಬಟ್ ಅಸೆಂಬ್ಲಿ ರೆಗ್ಯುಲರ್ ಅಸೆಂಬ್ಲಿಗೆ ಅಪಾಯಿಂಟ್ಮೆಂಟ್ ಆಗಿ ಬಂದಂತಕ್ಕಂಥವ್ರು ಬೇಕು. ಇವರು ರೆಗ್ಯುಲರ್ ಆಗಿ ಅಪಾಯಿಂಟ್ ಆಗಿದ್ದಾರೆ, ಬಟ್ ಇವರು ಕಂಪ್ಯೂಟರ್ ವಿಂಗ್ ಆಗಿದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಆಗಿಲ್ಲ. ಇವ್ರಿಗೆ ಯಾವುದೇ ರೀತಿ ಅಡ್ಮಿನಿಸ್ಟ್ರೇಟಿವ್ ನಾಲೆಜ್ ಇರೋದಿಲ್ಲ. ಇವರಿಗೆಲ್ಲ ಏನಂದ್ರೆ ಕಂಪ್ಯೂಟರ್ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು. ಆ್ಯಂಡ್ ನನಗೆ ಕೂಡ ಈಗ ತಮ್ಮ ಮಾಧ್ಯಮ ಮುಖಾಂತರ ಗೊತ್ತಾಗಿದೆ, ಅವರು ಒಬ್ಬರು ಸಚಿವರು ಹಳೆಯ ಆಗಿರ್ತಕ್ಕಂಥದ್ದು ಕೂಡ ನನಗೆ ಗೊತ್ತಿರಲಿಲ್ಲ ಇಷ್ಟು ದಿನ. ಈಗ ಅಷ್ಟೇ ಗೊತ್ತಾಗಿದೆ. ಸರಿ, ಅವ್ರು ಯಾರೇ ಆಗಿರಲಿ, ನಾವು ಹೇಳೋದು ನಿಯಮಗಳನ್ನು ಉಲ್ಲಂಘನೆ ಆಗಬಾರ್ದು. ಯಾಕಂದರೆ ಇವೆಲ್ಲ ನಿಯಮಗಳನ್ನು ಸಾಕಷ್ಟು ಬಹಳ ವ್ಯವಸ್ಥಿತವಾದಂಥ ಕೆಲವು ನಿಯಮಗಳನ್ನು ಮಾಡಿಟ್ಟಿದ್ದಾರೆ. ಇವತ್ತೆಲ್ಲ ನೋಡ್ಬೋದು ತಾವು, ಸೆಕ್ರೆಟರಿಯೇಟ್ ಮ್ಯಾನ್ಯುವಲ್ ಇದೆ ನನ್ನ ಕೈಯಲ್ಲಿ. ಸೆಕ್ರೆಟರಿಯೇಟ್ ಮ್ಯಾನ್ಯುವಲ್ ಆಗಿರ್ಬೋದು, C&R ರೂಲ್ಸ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ ಆಗಿರ್ಬೋದು, ತಾವೆಲ್ಲ ನನ್ನ ಕೈಯಲ್ಲಿ ತಾವು ನೋಡ್ಬೋದು ಇದನ್ನು. ಸೊ ಇವೆಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿಕೊಡೋದು. ಮತ್ತು ಇಂಥವು ಎಲ್ಲ ಈಗ ನೋಡಿ, ಅಸೆಂಬ್ಲಿದು ಏನೇ ಇದ್ರೆ ಅಲ್ಲಿಗೆ ಸುಪ್ರೀಂ ಪವರ್ ಏನಿದೆ ಅಸೆಂಬ್ಲಿದು ಅದು ಸ್ಪೀಕರ್ಗಿರುತ್ತೆ. ಮತ್ತು ಕೌನ್ಸಿಲ್ದು ಏನಿದೆ ಸುಪ್ರೀಂ ಅಧಿಕಾರ ಸಭಾಪತಿಗಳಿರುತ್ತೆ. ಅದು ಬೇರೆ ಇಲಾಖೆಗಳ ಥರಲ್ಲ. ಅಂದರೆ ಮಂತ್ರಿಗಳಿಗೆ ಹೋಗಿ ಮುಖ್ಯಮಂತ್ರಿಗಳು, ಈವನ್ ಮಾನ್ಯ ಮುಖ್ಯಮಂತ್ರಿಗಳು ಸಹ ಅದರ ಇಂಟರ್ಫಿಯರ್ ಆಗಂಗಿಲ್ಲ. ಸೊ ಅದು ಸಂಪೂರ್ಣ ಅದಕ್ಕೆ ಅವ್ರಿಗೆ ಡಿಸ್ಕ್ರಿಷನ್ ಪವರ್ ಇರುತ್ತೆ. ಸೊ ಹಾಗಿದೆ ಅನ್ನೋ ಕಾರಣಕ್ಕೆ ಈ ಥರ ವ್ಯವಸ್ಥೆಗಳಲ್ಲಿ ಇಷ್ಟೊಂದು ಬದಲಾವಣೆಗಳು ತರೋದು ಯಾವ ಮಟ್ಟಕ್ಕೆ ಸರಿ ಅಂತ. ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದಾಗ ಈ ಥರದ್ದು ಕಂಪ್ಯೂಟರ್ ಅನಲಿಸ್ಟ್ನ ತಂದು ಅವ್ರನ್ನ ಮತ್ತೆ ಇಲ್ಲಿ ಎಕ್ಸ್ ಆಫೀಸಿಯೋ ಡೆಪ್ಟಿ ಸೆಕ್ರೆಟರಿ, ಎಕ್ಸ್ ಆಫೀಸ್ ಜಾಯಿಂಟ್ ಸೆಕ್ರೆಟರಿ, ಆಮೇಲೆ ಡೈರೆಕ್ಟರ್ ಮಾಡಿ, ಅದು ಮತ್ತೆ ಎಕ್ಸ್ ಆಫೀಸರ್ ಡೆಪ್ಟಿ ಸೆಕ್ರೆಟರಿ ಮಾಡಿ, ಆಮೇಲೆ ಅಂತಿಮವಾಗಿ ಕಾರ್ಯದರ್ಶಿ 2 ಅಂತ ಮಾಡಿ, ಇದೊಂದು ಬಹುಶಃ ನಾನು ಬೇರೆ ಸೆಕ್ರೆಟರಿಯೇಟಲ್ಲಿ ನಾವು ಸಂಪರ್ಕದಲ್ಲಿದ್ದೀವಿ, ಈ ಥರದ್ದು ಯಾವುದು ನಮ್ಮ ಗಮನಕ್ಕೂ ಬಂದಿಲ್ಲ. ಇದು ಬಹುಶಃ ಇಲ್ಲೇ ಒಂದು ಪ್ರೆಸಿಡೆಂಟ್ ಕೇಸ್ ಆಗ್ತಾಯಿದೆ. ಇದು ಭಾಳ ತಪ್ಪಾಗ್ತಾಯಿದೆ. ಇದು ಮಾನ್ಯ ಸ್ಪೀಕರ್ ಸಾಹೇಬ್ರು ಏನಿದೆ
ಸಭಾಧ್ಯಕ್ಷರು ಇದನ್ನು ಕೂಡಲೇ ಇದ್ರ ಬಗ್ಗೆ ಅವರು ಒಂದು ಕ್ರಮನ ಕೈಗೊಳ್ಳಬೇಕು. ಈ ಥರದ್ದು ಯಾವುದಕ್ಕೂ ಅವಕಾಶ ಮಾಡಿಕೊಡ್ಬಾರ್ದು. ಅಲ್ಲಿರ್ತಕ್ಕಂಥ ಎಲ್ಲ ಎಂಪ್ಲಾಯೀಸ್, ನಮ್ಮ ಬಂಧು ಭಗಿನಿಯರೇ, ನಮ್ಮ ನೌಕರರೇ, ಅವರಿಗೆ ಇದು ಅನ್ಯಾಯ ಆಗ್ತದೆ. ಯಾಕಂದರೆ ಅದು ಬೈ ಪ್ರಮೋಷನ್ ಬರುವಂಥ ಹುದ್ದೆ, ಅದು ಅವರಿಗೆ ನೀಡಬೇಕದು. ನಿಜ ನಿಜ ನಿಜ. ರಮೇಶ್ ಸಂಘ ಅವರೇ, ಧನ್ಯವಾದ. ನಮ್ಮ ಜೊತೆಗೆ ನ್ಯೂಸ್ 18 ಜೊತೆಗೆ ಇಷ್ಟೊತ್ತು ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಸಚಿವಾಲಯದ ನೌಕರ ಸಂಘದ ಅಧ್ಯಕ್ಷರು ಹೇಳ್ತಾ ಇರುವಂತಹ ಮಾತು ಮತ್ತು ಅವರು ಮಾಡ್ತಾ ಇರುವಂತಹ ಆರೋಪ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.